ಹೆಲೋ ಗೈಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ವ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಎಲ್ಲಿದ್ದೀವಿ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಎಲ್ಲಿದ್ದೀವಿ ಅಂದರೆ ನಮ್ಮೂರು ದೇವಸ್ಥಾನದಲ್ಲಿ ಇದ್ದೀವಿ. ಇವತ್ತು ಈ ದೇವಸ್ಥಾನದಲ್ಲಿ ಏನು ಮಾಡ್ತಾರೆ ಅಂದರೆ ದುರ್ಯೋಧನ ವಧ. ಇವತ್ತು ಹೆಂಗಿರುತ್ತೆ ಏನೇನು ನೋಡೋಣ ಬನ್ನಿ. ಇಲ್ಲಿ ನೋಡಿ, ದುರ್ಯೋಧನನ ವಧ ಮಾಡೋಕ್ಕೆ ಎಷ್ಟು ದೊಡ್ಡ ದುರ್ಯೋಧನ ಮಾಡವ್ರೆ ಅಂದರೆ ಮಣ್ಣಲ್ಲಿ ನಮ್ಗಿಂತ ದೊಡ್ಡ ಐತೆ ಗೊತ್ತಾ. ಈಗ ಹಂಗೆ ಮುಂದೆ ಏನೇನಾಗುತ್ತೆ ಬನ್ನಿ ನೋಡೋಣ. ಗೈಸ್, ಇದು ದುರ್ಯೋಧನನ್ ಲಾಸ್ಟ್ನೇ ದಿನ. ಈ ಕುರುಕ್ಷೇತ್ರ ಯುದ್ಧ 18 ದಿನ ಹೆಂಗ್ ನಡೆಯುತ್ತೋ ಅದೇ ತರ ಸೇಮ್ ಇಲ್ಲಿ ಈ ದೇವಸ್ಥಾನದಲ್ಲಿ ಮಾಡ್ತಾರೆ. ಈಗ ಹಂಗೆ ಕತೆ ಒಳಗೆ ಹೋಗೋಣ ಬನ್ನಿ. ಇವಾಗ ಕುರುಕ್ಷೇತ್ರ ಯುದ್ಧ ನಡೀತೈತೆ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವ್ರ ಕಡೆ ಇರೋ ಭೀಷ್ಮ, ದ್ರೋಣ, ಕರ್ಣ, ಶಕುನಿ ಎಲ್ಲ ಸತ್ತೋಗಿರ್ತಾರೆ. ಈಗ ಇವರೆಲ್ಲ ಸತ್ತಾದ್ಮೇಲೆ ದುರ್ಯೋಧನ ಒಬ್ನೇ ಇರ್ತಾನೆ. ದುರ್ಯೋಧನನ್ ಸೇನೆ ಎಲ್ಲ ನಾಶ ಆಗಿದ್ ನೋಡಿ ದುರ್ಯೋಧನನ್ಗೆ ಭಯ ಮತ್ತೆ ದುಃಖ ಆಗಿ ಓಡೋಗಿ ಒಂದ್ ನದಿ ಒಳಗೆ ಸಿಕ್ಕೊಂಡ್ಬಿಡ್ತಾನೆ. ದುರ್ಯೋಧನನ್ ಹತ್ರ ಒಂದ್ ಶಕ್ತಿ ಇರುತ್ತೆ, ಏನು ಅಂದ್ರೆ ಎಷ್ಟ್ ದಿವಸ ನೀರಲ್ಲಿದ್ರು ಅವ್ನಿಗೇನು ಆಗಲ್ಲ. ಆ ತರ ಶಕ್ತಿ ದುರ್ಯೋಧನ ಇಕ್ಕೊಂಡು ನೀರೊಳಗೋಗಿ ಸಿಕ್ಕೊಂಡ್ಬಿಟ್ಟಿರ್ತಾನೆ. ದುರ್ಯೋಧನ ನೀರೊಳಗೆ ಹೋಗ್ಬೇಕಾದ್ರೆ ಅಲ್ಲಿದ್ದಿದ್ ಬೇಟೆಗಾರರು ನೋಡ್ಬಿಡ್ತಾರೆ. ಆ ಬೇಟೆಗಾರರು ಹೋಗ್ಬಿಟ್ಟು ಪಾಂಡವರ ಹತ್ರ ಹೇಳ್ಬಿಡ್ತಾರೆ, ಹಿಂಗೆ ದುರ್ಯೋಧನ ಹೋಗಿ ಆ ನೀರಲ್ಲಿ ಸಿಕ್ಕೊಂಡಿರೋದ್ನ. ಪಾಂಡವರು ಕೃಷ್ಣನ್ ಜೊತೆ ಆ ನದಿ ಹತ್ರ ಬರ್ತಾರೆ. ಆಗ ಧರ್ಮರಾಜ ದುರ್ಯೋಧನನ್ಗೆ ಹೇಳ್ತಾರೆ, ಅದೇನಂದ್ರೆ ಕ್ಷತ್ರಿಯನಾಗಿ ನೀನು ಯುದ್ಧ ಭೂಮಿಯನ್ನು ಬಿಟ್ಟು ಇಲ್ಲಿ ಅಡಗಿಕೊಂಡಿರೋದು ಸರಿಯಲ್ಲ ಅಂತ ಧರ್ಮರಾಜ ದುರ್ಯೋಧನನ್ಗೆ ಹೇಳ್ತಾರೆ. ಆಮೇಲೆ ಭೀಮ ಹಿಂಗ್ ಹೇಳ್ತಾನೆ, ಕುರುವಂಶದಲ್ಲಿ ನಿನ್ನಂತ ಏಡಿ ಹುಡ್ತಾರೆ ಅಂತ ನಾವ್ ಯಾರು ಅನ್ಕೊಂಡೇ ಇರ್ಲಿಲ್ಲ. ನಿನ್ಗಿಂತ ನಿನ್ ತಮ್ಮ ದುಶ್ಯಾಸನನೇ ಮೇಲು. ಕೊನೆಯ ಕ್ಷಣದವರೆಗೆ ಹೋರಾಡಿ ಈ ನನ್ನ ಗದೆಗೆ ಸಿಕ್ಕಿ ಸತ್ತು ಹೋದ. ದುರ್ಯೋಧನನ್ ತಮ್ಮನ್ ಬಗ್ಗೆ ಮಾತಾಡಿದ್ಕೆ ದುರ್ಯೋಧನನ್ ಕೋಪ ಬಂದ್ಬಿಟ್ಟು ನೀರಿಂದ ಮೇಲ್ಗಡೆಗೆ ಬಂದ್ಬಿಡ್ತಾನೆ. ಈಗ ನೋಡ್ರಿ, ದುರ್ಯೋಧನ ಮತ್ತೆ ಭೀಮ ರೋಡಲ್ಲಿ ಜಗಳ ಆಡ್ತವ್ರು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಭೀಮ ದುರ್ಯೋಧನನ ಎಳ್ಕೊಂಡ್ ಬತ್ತಾವನೆ. ದುರ್ಯೋಧನ ನೀರಿನ ಮೇಲ್ಕ್ ಬಂದ್ಮೇಲೆ ದುರ್ಯೋಧನ ಹಿಂಗ್ ಹೇಳ್ತಾನೆ, ನಾನಿನ್ನೂ ಸೋತಿಲ್ಲ. ನೀವ್ 5 ಜನ ಒಟ್ಟಿಗೆ ಆದ್ರೂ ಬನ್ನಿ, ಇಲ್ಲ ಒಬ್ಬೊಬ್ಬರಾಗೆ ಬನ್ನಿ. ಹಿಂಗ್ ಹೇಳಿದ್ಮೇಲೆ ಭೀಮಂಗೆ ಮತ್ತೆ ದುರ್ಯೋಧನನ್ಗೆ ಗದಾಯುದ್ಧ ಸ್ಟಾರ್ಟ್ ಆಗುತ್ತೆ. ದುರ್ಯೋಧನ ಗದಾಯುದ್ಧದಲ್ಲಿ ಫುಲ್ ಎಕ್ಸ್ಪರ್ಟ್ ಆಗಿರ್ತಾನೆ. ಹಂಗೆ ಭೀಮನು ಎಕ್ಸ್ಪರ್ಟ್ ಆಗಿರ್ತಾನೆ. ಭೀಮಂಗೆ ಮತ್ತೆ ದುರ್ಯೋಧನಂಗೆ ಇಬ್ರು ಒಬ್ರೇ ಗುರು ಆಗಿರ್ತಾರೆ. ಅವ್ರು ಯಾರು ಅಂದ್ರೆ ಬಲರಾಮ. ಬಲರಾಮನ ಹತ್ರನೇ ದುರ್ಯೋಧನ ಮತ್ತೆ ಭೀಮ ಇಬ್ರು ಗದಾಯುದ್ಧ ಕಲ್ತಿರ್ತಾರೆ. ಯುದ್ಧ ಸ್ಟಾರ್ಟ್ ಆದಾಗ ಇಬ್ರದು ಒಂದೇ ಬಲ ಇರೋದ್ರಿಂದ ಫುಲ್ ಇಬ್ರು ಗದೆನ ಜೋರಾಗಿ ತಿರುಗಿಸ್ತಾ ಇರ್ತಾರೆ. ನೆಲನೇ ಕಂಪಿಸುವಷ್ಟು ಜೋರಾಗಿ ಹೊಡೆತಗಳು ಬೀಳ್ತಿತ್ತು ಅಂತ ಮಹಾಭಾರತದಲ್ಲಿ ಹೇಳವ್ರೆ. ಅದೇ ಟೈಮ್ಗೆ ಬಲರಾಮನು ಅಲ್ಲಿಗೆ ಬರ್ತಾನೆ. ಅವ್ರಿಬ್ರು ಶಿಷ್ಯಂದ್ರು ಹೆಂಗೆ ಯುದ್ಧ ಮಾಡ್ತಾರೆ ಅಂತ ನೋಡಕ್ಕೆ. ಈಗ ದುರ್ಯೋಧನಂಗೆ ಇಷ್ಟು ಶಕ್ತಿ ಹೆಂಗ್ ಬತ್ತು ಅಂತ ನೋಡೋಣ ಬನ್ನಿ. ಯುದ್ಧ ಮಾಡಕ್ಕೂ ಮುಂಚೆ ದುರ್ಯೋಧನ ಅವ್ರ ಅಮ್ಮ ಗಾಂಧಾರಿ ಏನ್ ಮಾಡಿರ್ತಾರೆ ಅಂದ್ರೆ, ಜೀವನ ಫುಲ್ಲು ಕಣ್ಮುಚ್ಕೊಂಡಿದ್ದಕ್ಕೆ ದೊಡ್ಡ ತಪಸ್ಸಿಂದ ಶಕ್ತಿ ಪಡೆದಿರ್ತಾಳೆ. ಪಡೆದಿದ್ಕೆ ದುರ್ಯೋಧನನ್ಗೆ ಹೇಳ್ತಾಳೆ, ಬಟ್ಟೆ ಇಲ್ದೆ ನನ್ ಮುಂದೆ ಬಾ ಅಂತ. ಅವಳ ದೃಷ್ಟಿಯಿಂದ ದುರ್ಯೋಧನನ್ ದೇಹನ ವಜ್ರದಂತೆ ಮಾಡಲು ಇಷ್ಟಪಡ್ತಾಳೆ ಅವ್ರಮ್ಮ. ಅವ್ರಮ್ಮ ಇಷ್ಟಪಟ್ಟಂಗೆ ದುರ್ಯೋಧನ ಬಟ್ಟೆ ಇಲ್ದೆ ಹೋಯ್ತಾ ಇರ್ತಾನೆ. ಹೋಗೋ ದಾರಿಲಿ ಕೃಷ್ಣ ಸಿಗ್ತಾನೆ. ಕೃಷ್ಣ ದುರ್ಯೋಧನನ್ಗೆ ಹೇಳ್ತಾನೆ, ತಾಯಿಯ ಮುಂದೆ ಸಂಪೂರ್ಣ ನಗ್ನವಾಗಿ ಹೋಗೋದು ಸರಿಯಲ್ಲ ಅಂತ ಹೇಳ್ತಾನೆ ಕೃಷ್ಣ. ಅಂದ್ರೆ ಅವ್ರ ಅಮ್ಮನ ಮುಂದೆ ಫುಲ್ ಬಟ್ಟೆ ಇಲ್ದೆ ಹೋಗೋದು ಸರಿಯಲ್ಲ ಅಂತ ಕೃಷ್ಣ ದುರ್ಯೋಧನನ್ಗೆ ಹೇಳ್ತಾನೆ. ಕೃಷ್ಣನ್ ಮಾತ್ ಕೇಳಿ ದುರ್ಯೋಧನ ತೊಡೆ ಭಾಗನ ಬಟ್ಟೆಯಿಂದ ಮುಚ್ಚಿರ್ತಾನೆ. ದುರ್ಯೋಧನ ಅವ್ರ ಅಮ್ಮನ ದೃಷ್ಟಿ ಆ ತೊಡೆ ಭಾಗಕ್ಕೆ ಮಾತ್ರ ಹೋಗಿರ್ಲಿಲ್ಲ. ಆ ತೊಡೆ ಭಾಗ ಬಿಟ್ಟು ಮೈಯೆಲ್ಲ ಫುಲ್ ಅವ್ನ್ ವಜ್ರದಂತೆ ಶಕ್ತಿ ಬರುತ್ತೆ. ಅವನ್ ತೊಡೆ ಮಾತ್ರ ದುರ್ಬಲವಾಗಿ ಉಳಿಯುತ್ತೆ. ಹಿಂಗೆ ದುರ್ಯೋಧನಂಗೆ ಮೈ ಎಲ್ಲ ಶಕ್ತಿ ಇರುತ್ತೆ, ಆದ್ರೆ ತೊಡೆಲ್ ಮಾತ್ರ ಶಕ್ತಿ ಇರಲ್ಲ. ಇವಾಗ ಭೀಮನ ಪ್ರತಿಜ್ಞೆ. ತುಂಬಿದ ಸಭೆಯಲ್ಲಿ ದ್ರೌಪದಿನ ದುರ್ಯೋಧನ ಅವಮಾನ ಮಾಡಿರ್ತಾನೆ. ಅವಮಾನ ಮಾಡಿದ್ದಲ್ದೆ ತೊಡೆ ಮೇಲೆ ಕೈ ಹೊಡೆದು ಕೆಣಕಿರ್ತಾನೆ ದ್ರೌಪದಿನ. ಆಗ ಭೀಮಂಗೆ ಕೋಪ ಬಂದು, ನಾನು ಈ ತೊಡೆಯನ್ನು ಹೊಡೆಯುತ್ತೇನೆ ಎಂದು ಪ್ರತಿಜ್ಞೆ ಮಾಡ್ತಾನೆ. ಇವಾಗ ಅಂತಿಮ ಹೊಡೆತ. ಗದಾ ಯುದ್ಧದಲ್ಲಿ ದುರ್ಯೋಧನ ನಿಯಮದ ಪ್ರಕಾರ ಮತ್ತೆ ಸ್ಪೀಡ್ ಆಗಿ ಹೋರಾಡ್ತಿರ್ತಾನೆ. ದುರ್ಯೋಧನ ಇಷ್ಟು ಸ್ಪೀಡ್ ಆಗಿ ಗದಾ ಯುದ್ಧ ಮಾಡ್ತಿರೋದಕ್ಕೆ ಭೀಮಂಗೆ ಸೋಲ್ಸಕ್ಕೆ ಕಷ್ಟ ಆಗ್ತಾ ಇರುತ್ತೆ.
ಕೃಷ್ಣ ಸರಿಯಾದ ಟೈಮಿಗೆ ಏನ್ ಮಾಡ್ತಾನೆ ಅಂದ್ರೆ ಅವ್ನ್ ತೊಡೆ ಮೇಲೆ ಕೈ ಇಟ್ಟು ಸೂಚನೆ ಕೊಟ್ಬಿಡ್ತಾನೆ. ಭೀಮ ಅದನ್ನ ಅರ್ಥ ಮಾಡ್ಕೊಂಡು ಅಚಾನಕ್ ಆಗಿ ದುರ್ಯೋಧನನ್ ತೊಡೆ ಮೇಲೆ ಗದೆಯಿಂದ ಜೋರಾಗಿ ಹೊಡೆದ್ಬಿಡ್ತಾನೆ. ಭೀಮ ಅವನ್ ತೊಡೆ ಹೊಡೆದಿದ್ಕೆ ದುರ್ಯೋಧನನ್ ತೊಡೆ ಮುರಿದೋಗುತ್ತೆ. ಅವನ್ ಹಂಗೆ ನೆಲಕ್ ಬಿದ್ಬಿಟ್ಟು ಬಾರಿ ನೋವಿಂದ ಕಿರ್ಚ್ತಾ ಇರ್ತಾನೆ. ಕಿರಿಚಿರ್ತಾನ ಅಷ್ಟೇ, ಇನ್ನು ದುರ್ಯೋಧನ ಸತ್ತಿಲ್ಲ. ಈಗ ಬಲರಾಮನ್ ಕೋಪ ಹೆಂಗಿರುತ್ತೆ ನೋಡೋಣ. ಭೀಮ ಮಾಡಿದ್ದು ತಪ್ಪು, ಗದಾಯುದ್ಧದ ನಿಯಮದ ಪ್ರಕಾರ ವಿರುದ್ಧವಾಗಿದೆ ಅಂತ ಹೇಳ್ತಾನೆ ಬಲರಾಮ ಕೋಪ ಮಾಡ್ಕೊಂಡು ಭೀಮಂಗೆ ಶಿಕ್ಷೆ ಕೊಡಕ್ಕೆ ಹೋಗ್ತಾ ಇರ್ತಾನೆ. ಆದ್ರೆ ಕೃಷ್ಣ ಅವನ್ನ ತಡೆದ್ಬಿಟ್ಟು ಸಮಾಧಾನ ಮಾಡ್ತಾನೆ. ದುರ್ಯೋಧನ ಮಾಡಿದ ಅಧರ್ಮಕ್ಕೆ ಇದೇ ಫಲ ಅಂತ ಹೇಳ್ತಾನೆ ಕೃಷ್ಣ. ಈಗ ದುರ್ಯೋಧನನ್ ಕೊನೆ ಕ್ಷಣ ಹೆಂಗಿರುತ್ತೆ ನೋಡೋಣ ಬನ್ನಿ. ದುರ್ಯೋಧನ ನೆಲಕ್ ಬಿದ್ದಿದ್ರು ಇನ್ನು ಅಹಂಕಾರದಿಂದಲೇ ಮಾತಾಡ್ತಿರ್ತಾನೆ. ನಾನು ರಾಜನಾಗಿ ಬದುಕಿದ್ದೆ, ಯೋಧನಾಗಿ ಹೋರಾಡಿದ್ದೆ, ಸ್ವರ್ಗಕ್ಕೆ ಹೋಗುತ್ತೇನೆ ಅಂತ ಹೇಳ್ತಾನೆ. ಆಮೇಲೆ ಅಶ್ವತ್ಥಾಮ ಅಲ್ಲಿಗೆ ಬರ್ತಾನೆ. ದುರ್ಯೋಧನ ಸ್ಥಿತಿ ನೋಡಿ ಕೋಪ ಮಾಡ್ಕೊತಾನೆ. ಪಾಂಡವರ ಮೇಲೆ ಕೋಪ ತೀರ್ಸ್ಕೊಳಕ್ಕೆ ರಾತ್ರಿ ಹೊತ್ತು ಪಾಂಡವರ ಜಾಗಕ್ಕೆ ಹೋಗಿ ದಾಳಿ ಮಾಡಿರ್ತಾನೆ. ದಾಳಿ ಮಾಡ್ಬಿಟ್ಟು ಎಷ್ಟೊಂದ್ ಜನ ಸಾಯಿಸ್ಬಿಡ್ತಾನೆ. ಕೊನೆದಾಗ ದುರ್ಯೋಧನ ಏನಾಯ್ತಾನಂದ್ರೆ ಅವನ್ಗಾಗಿದ್ ಗಾಯ ನೋವು ತಡೆಯಕ್ಕಾಗ್ದಂಗೆ ಸತ್ತೋಯ್ತಾನೆ. ಆಮೇಲೆ ಕೌರವರ ಕತೆ ಅಲ್ಲಿಗೆ ಮುಗ್ದೋಗುತ್ತೆ. ಪಾಂಡವರು ಯುದ್ಧದಲ್ಲಿ ಗೆದ್ರು. ಗೈಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.